ಮಾಡಲಿಕ್ಕೆ ಅಂಥವ್ರನ್ನ ಗುರುತಿಸಿ ಹಿರಿಯರನ್ನು ಗುರುತಿಸಿ ಕೊಡ್ತಾ ಇದ್ದಂಥ ಒಂದು ಕ್ಷೇತ್ರ ಇದು. ಅದು ಕರಂಬಳಿ ಸಂಜೀವ್ ಶೆಟ್ಟರಿಂದ ಹಿಡಿದು ಶಂಕರಮೂರ್ತಿಯಿಂದ ಹಿಡಿದು ಗಣೇಶ್ ಕಾರ್ಣಿಕ್, ಬಾಲಕೃಷ್ಣ ಭಟ್ರು ಇದನ್ನು ಮಾಡಿದಂಥವು. ಕಳೆದ ಸರ್ತಿ ಮಾತ್ರ ಇದೇ ನಿರ್ಧಾರ ಐನೂರು ಮಂಜಾತರು ಆಗ ಕಾಂಗ್ರೆಸ್ಸಲ್ಲಿದ್ದವರು ಪಾರ್ಟಿಗೆ ತಗೊಂಬಂದು ಆಗ ಕೊಟ್ಟರು. ಈಗೇನಾಯಿತು ನಾವು ನೋಡಿದೆವು, ಒಂದು ಚುನಾವಣೆ ಮುಗಿಯೋದ್ರೊಳಗೆ JDS ಹೋಗಿ ಕಾಂಗ್ರೆಸ್ ಹೋಗಿದ್ದಾರೆ. ಆದರೆ ಈ ಬಾರಿ ಒಬ್ಬ ಇತ್ತೀಚೆಗೆ ಪಾರ್ಟಿಗೆ ಸೇರಿದಂಥವರು ಡಾಕ್ಟರ್ ಧನಂಜಯ ಸಬ್ಜಿಯವರು ವಿಶೇಷವಾಗಿ ಪರಿವಾರದ ಕಾರ್ಯಕರ್ತರು, ಹಿಂದುತ್ವದ ಕಾರ್ಯಕರ್ತರಿಗೆ ಭಾಳ ಆಕ್ರೋಶ ಇದೆ. ಏನು ಅಂದರೆ, ನಮ್ಮ ಶಿವಮೊಗ್ಗದಲ್ಲಿ ಹರ್ಷ ಕೊಲೆಯಾದಂಥ ಸಂದರ್ಭದಲ್ಲಿ ಪ್ರಗತಿಪರರೊಟ್ಟಿಗೆ ಸೇರಿಕೊಂಡು ನಕ್ಸಲ್ವಾದಿಗಳು, ಕಮ್ಯುನಿಸ್ಟರು, ಪ್ರಗತಿಪರರು ಅಂತ ಹೇಳ್ಕೊಳ್ಳುವವರು ಎಲ್ಲ ಸೇರಿಕೊಂಡು ಶಾಂತಿಗಾಗಿ ನಡೆಯುವಂಥ ಸರ್ಜಿ ಫೌಂಡೇಶನ್ನ ನೇತೃತ್ವದಲ್ಲೇ ನಡೆದದ್ದು 2022ನೇ ಇಸ್ವಿಯಲ್ಲಿ. KL ಅಶೋಕ್ ಅವರೆಲ್ಲ ಯಾರೆಲ್ಲ ಅಂತ ನಕ್ಸಲ್ವಾದಿಗಳು ಹೇಳುವವರಿದ್ದಾರೆ, ಅವರೆಲ್ಲ ಇದ್ಕೊಂಡು ನಡೆದದ್ದು. ಯಾವುದೇ ಪರಿವಾರದ ಎಗೇನ್ಸ್ಟ್ ನಡೆದದ್ದು. ನಮ್ಮ ಆಗದ ಹೋಮ್ ಮಿನಿಸ್ಟರ್ ಅಂತ ಅರಗ ಜ್ಞಾನೇಂದ್ರ ಎದುರು ಅವರ ವಿರುದ್ಧ ಆದಂಥದ್ದು ಮತ್ತು ಪರಿವಾರದ ವಿರುದ್ಧ ಆದಂಥ ಒಂದು ಶಾಂತಿಗಾಗಿ ನಡೆಯೋದು. ಆಗ ಅವರು ಕಾಂಗ್ರೆಸ್ಸಿಗೆ ಟಿಕೆಟಿಗೆ ಪ್ರಯತ್ನ ಮಾಡ್ತಾಯಿದ್ರು ಅಲ್ಲಿ. ಹಾಗಾಗಿ ಅಲ್ಪಸಂಖ್ಯಾತರ ಮತವನ್ನು ಕದಿಕಿಸ್ಕೊಂಡು ಆ ರೀತಿಯ ನಡೆಯನ್ನು ಮಾಡಿದರು. ಕೊನೆಗೆ ಅವರು ಅಲ್ಪಸಂಖ್ಯಾತರ ಮತ ಇದು ಕಾಂಗ್ರೆಸ್ನ ಟಿಕೆಟ್ ಸಿಗ್ದಂಥ BJP ಬಂದು ಶಿವಮೊಗ್ಗ ನಗರಕ್ಕೆ ಪ್ರಯತ್ನ ಪಟ್ಟರು. ಆನಂತರ ಈಗ BJPಯಲ್ಲಿ ಟಿಕೆಟ್ ಆಗಿದೆ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದರೆ, ಯಾರಾದರೂ ಒಬ್ಬ ಸೀನಿಯರ್ ಕಾರ್ಯಕರ್ತರಿಗೆ ಕೊಡ್ತಿದ್ರೆ ಕಾರ್ಯಕರ್ತರು ವಿಚಲಿತರಾಗುವಂಥ ಸಂದರ್ಭ ಇರಲಿಲ್ಲ. ಈಗ ಶಿವಮೊಗ್ಗಕ್ಕೆ ಬೇಕು, ಯಾವುದೋ ಒಬ್ಬ ಲಿಂಗಾಯತರಿಗೆ ಕೊಡಬೇಕು, ಯಾವುದೋ ಕಾರಣಕ್ಕೆ ಮಾಡಿರ್ಬೋದು ಪಕ್ಷ ಅಂತಿದ್ದರೆ, ಅಲ್ಲಿ ಗಿರೀಶ್ ಪಟೇಲ್ರಂಥ ಒಬ್ಬರು ಹಿರಿಯರಿದ್ದರು. 35 ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡ್ತಾ ಯಾವುದೇ ಅವಕಾಶಗಳನ್ನು ತೆಗೆದೆ ಅವಕಾಶ ವಂಚಿತರು ಪಕ್ಷಕ್ಕೆ ಒಂದು ಪೂರ್ಣಾವಧಿ ಕೆಲಸ ಮಾಡ್ತಾಯಿದ್ದಂಥವ್ರು. ಅವರು ಕಳೆದ ಅವಧಿಯಿಂದ ಕೇಳಿದ್ರು, 500 ಮಂಜಾತ್ ನಿಲ್ಲುವಾಗಲೂ ಅವ್ರಿಗೆ ಕೊಡಬೇಕು ಅಂತ ಆಗ್ರಹ ಇತ್ತು, ಅವ್ರಿಗೆ ಕೊಡ್ಬೋದಿತ್ತು. ಇಲ್ಲಿ ದತ್ತಾತ್ರೇಯ ಅಂತಿದ್ದು, ಧರ್ಮಪ್ರಸಾದ್, ತುಂಬ ಜನ ಕೇಳಿದ್ದಾರೆ ಹಿರಿಯರು, ಒಂದು 15-20-25 ವರ್ಷ ಕೆಲಸ ಮಾಡಿದಂಥವ್ರು. ಇಲ್ಲಿ ಮೋನಪ್ಪ ಭಂಡಾರಿಯವರು ಕೇಳ್ತಾಯಿದ್ರು, ವಿಕಾಸ್ ಪುತ್ತೂರವರು ಒಬ್ಬ ಯುವಕ ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರು, ಅವ್ರು ಕೇಳ್ತಾಯಿದ್ರು. ಇವರೊಳಗೆ ಯಾರಿಗೆ ಕೊಡ್ತಿದ್ರು ನಮ್ಮ ಕಾರ್ಯಕರ್ತರಿಗೆ ಬೇಸರ ಆಗ್ತಿಲ್ಲ, ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಸರ ಆಗ್ತಿತ್ತು. ಈ ರೀತಿ ಸ್ಪರ್ಧೆ ಮಾಡುವಂಥ ನಿರ್ಧಾರ ಖಂಡಿತ ನಾನು ಮಾಡ್ತಿರಲಿಲ್ಲ. ಈ ನಿರ್ಧಾರ ಮಾಡಲಿಕ್ಕೆ ಕಾರಣ ಹೇಳಿದೆ, ಇತ್ತೀಚೆಗೆ 1.5 ವರ್ಷಕ್ಕೆ ಸೇರಿದಂಥವ್ರಿಗೆ, ನಮ್ಮ ಪರಿವಾರದ ವಿರುದ್ಧ ಪ್ರಗತಿಪರನ್ನು ಸೇರಿಕೊಂಡು ಶಾಂತಿಗಾಗಿ ನಡೆ ಮಾಡಿದವರಿಗೆ ಅವ್ರನ್ನ ಪಾರ್ಟಿ ತಗೋದಕ್ಕೂ ನಮ್ಮದೇನು ಆಕ್ಷೇಪ ಇಲ್ಲ. ನಾಳೆ MLA ಸೀಟ್ ಕೊಟ್ಟರು ತೊಂದರೆ ಇಲ್ಲ, ಯಾಕಂದರೆ ಕೆಲವು ಪಾರ್ಟಿ ಬೇರೆ ಪಾರ್ಟಿ ಅಂತಂದು MLAಗೆಲ್ಲ ಕೊಡೋದಿದೆ. ವಿಧಾನ ಪರಿಷತ್ ಅಂತ ಒಂದು ಸ್ಥಾನವನ್ನು ಕೊಡುವಂಥದ್ದು ಪಕ್ಷದಲ್ಲಿ ಇದು ಒಳ್ಳೆಯ ಲಕ್ಷಣ ಅಲ್ಲ. ಹಾಗಾಗಿ ಕಾರ್ಯಕರ್ತರ ಒಂದು ಆಗ್ರಹದ ಪ್ರಕಾರ ಇಲ್ಲ ಸರ್, ಈ ಸರ್ತಿ ನಾವು ನಿಲ್ಲಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ನಿಂತಿದ್ದೇನೆ. ನಿಂತ ಮೇಲೆ ಇವತ್ತು ಒಳ್ಳೆಯ ಬೆಂಬಲಗಳು ಇವತ್ತು ಸಿಗ್ತಾ ಇದೆ. ನಾನಿವತ್ತು ಚುನಾವಣೆಯಲ್ಲಿ ಮತವನ್ನು ಕೇಳುವಂಥದ್ದು ನನಗೆ ಮೋಸ ಆಗಿದೆ, ನನಗೆ ಓಟ್ ಕೊಡಿ ಅಂತ ಹೇಳಿ ಅಲ್ಲ. ಮೋಸ ಆಗಿದೆ, ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ಆಗಿದೆ, ಇತ್ತೀಚೆಗೆ ಕಾರ್ಯಕರ್ತರು ಕೊಟ್ಟಿದ್ದಾರೆ, ಕಾರ್ಯದ ವ್ಯವಸ್ಥೆ ಆಗಿದೆ, ಅದಕ್ಕೋಸ್ಕರ ಈ ನಿರ್ಧಾರ ಇರ್ಬೋದು. ಆದರೆ ಈಗ ನಾನು ಮತಯಾಚನೆ ಮಾಡುವಂಥದ್ದು ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ 3 ಬಾರಿ ಅವಧಿಯಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು, ಜನಪರ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಕಾರ್ಯಕರ್ತರೊಂದಿಗೆ ಇಡೀ ಜಿಲ್ಲೆಯಲ್ಲಿ ಹಿಂದುತ್ವದ ಕಾರ್ಯಕರ್ತರ ರಕ್ಷಣೆಗೆ ಸದಾಕಾಲ 24/7 ರಾತ್ರಿಯೂ ಕಾರ್ಯಕರ್ತರ ಜೊತೆ ಇದ್ದವನು, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದವನು. ಅದನ್ನು ಸಾಧನೆಯ ಆಧಾರ ಆಗಿಟ್ಕೊಂಡು ನಾನಿವತ್ತು ನಿಂತದ್ದು. ನೀವು ನಾನು ಕೊಟ್ಟಂಥ ಪುಸ್ತಕದಲ್ಲಿ ನೋಡಿದರೆ ಗೊತ್ತಾಗ್ತದೆ. ವಿಶಿಷ್ಟವಾದಂಥ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ದೇಶದಲ್ಲಿ ಯಾವುದೇ ಶಾಸಕರುಗಳು ಮಾಡದಿದ್ದ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಹಡಿಲು ಭೂಮಿ ಕೃಷಿ 30-40 ವರ್ಷದಿಂದ ಹಡಿಲಿದ್ದಂಥ ಗದ್ದೆಗಳನ್ನು 1,500 ಎಕರೆ ಕೇದಾರೋತ್ಥಾನ ಟ್ರಸ್ಟ್ ಅಂತ ಮಾಡಿ, ಅದಕ್ಕೆ ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕರು ಅಧ್ಯಕ್ಷರು ಮಾಡಿ, ವಾಲಂಟಿಯರ್ಸ್ನೆಲ್ಲ ಸೇರಿ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು ಇವರನ್ನೆಲ್ಲ ಸೇರಿಸ್ಕೊಂಡು 1,500 ಎಕರೆ ಸಾವಯವ ಕೃಷಿಯನ್ನು ಮಾಡಿ, ಇವತ್ತು ಉಡುಪಿ ಕೇದಾರ ಕಜೆ ಅಂತ ಬ್ರ್ಯಾಂಡ್ ಮಾಡಿ
ಅಮೆಝಾನ್ನಲ್ಲಿ ಮತ್ತು ಆನ್ಲೈನ್ ಮಾರ್ಕೆಟಲ್ಲಿ ಇವತ್ತು ದೇಶದಲ್ಲಿ ಒಳ್ಳೆಯ ಮಾರುಕಟ್ಟೆ. ಆ 1,500 ಎಕರೆ ಇವತ್ತು ಹಸನಾಗಿದೆ, ಇಲ್ಲದಿದ್ದರೆ ಕಾಡಿತ್ತು. ಅಂಥ ಕೆಲಸ ಕೃಷಿ ಕ್ರಾಂತಿಯನ್ನು ಮಾಡಿದಂಥದ್ದು. ಇದು ಪ್ರಾಯಶಃ ದೇಶದಲ್ಲಿ ಸಾವಯವ ಯಾರು ಮಾಡಿದಂಥ ಉದಾಹರಣೆಗಳು, ಯಾವ ಶಾಸಕರು ಮಾಡಿದಂಥ ಉದಾಹರಣೆ ಇಲ್ಲ. ಅಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೇನೆ. ಶಿಕ್ಷಣಕ್ಕೆ ಒತ್ತಾಗಲಿ ಅಂತ ಹೇಳುವ ಕಾರಣಕ್ಕೋಸ್ಕರ ಪ್ರತಿ ಶಾಲೆಯಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ನ ಮೂಲಕ ಯಕ್ಷಗಾನವನ್ನು ಮಕ್ಕಳಿಗೆ ಕಲಿಸುವಂಥದ್ದು 2006ರಿಂದ ಈ ವರ್ಷದವರೆಗೂ. ಅಂದರೆ ಅದಕ್ಕೂ ಕೇದಾರವತ್ತ ಅಂದಾಗೆ ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕರ ಅಧ್ಯಕ್ಷರು, ರಘುಪತಿ ಭಟ್ರ ಅಧ್ಯಕ್ಷರಲ್ಲ, ಈಗ ಯಶ್ಪಾಲ್ ಸುವರ್ಣ ಅಧ್ಯಕ್ಷರಿದ್ದಾರೆ. ನಾನು ಟ್ರಸ್ಟಿಯಾಗಿ ಕೆಲಸ ಆಗ್ತಾಯಿದೆ. ವರ್ಷಕ್ಕೆ 1,500 ಮಕ್ಕಳು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಕ್ಷಗಾನ ಕಲಿತಾ ಇದ್ದಾರೆ. ಈ ರೀತಿ ವಿಶಿಷ್ಟವಾದಂಥ ರೀತಿಯಲ್ಲಿ ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತ ಯಾವ SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ವಿದ್ಯಾರ್ಥಿಗಳಿಂದ ಪಡ್ಕೊಂಡಂಥ ಶಿಕ್ಷಕರುಗಳಿಗೆ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಸಬ್ಜೆಕ್ಟ್ ವೈಸ್ 2004ರಿಂದ ಇವತ್ತಿನವರೆಗೆ ಕೊಡ್ತಾ ಇದ್ದೇನೆ. ಸಾಧಕ ಶಾಲೆ ಅಂತ ಅತಿ ಹೆಚ್ಚು ಮಾರ್ಕ್ ಪಡ್ಕೊಂಡ ಶಾಲೆಗಳಿಗೆ ಚಿನ್ನದ ಪದಕ, ಬೆಳ್ಳಿಯ ಪದಕವನ್ನು ಈ 2004ರಿಂದ ಇಲ್ಲಿವರೆಗೆ ಕೊಡ್ತಾ ಇದ್ದೇನೆ. ಒಟ್ಟಾರೆ ನಾನು ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಈಗ ನಾನು ಪದವೀಧರ ಮತದಾರರಲ್ಲಿ ವಿನಂತಿ ಮಾಡ್ತೇನೆ, ನಾನು ಆ ರೀತಿ ಕೆಲಸ ಮಾಡುವಂಥ ಒಬ್ಬ ಜನಪ್ರತಿನಿಧಿ. ನಾನೀಗ ಚುನಾವಣೆ ನಿಂತದ್ದು ನನಗೆ ವಿಧಾನಸಭಾ ಸದಸ್ಯನಾಗಿ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು. ಈಗ ವಿಧಾನ ಪರಿಷತ್ ಸದಸ್ಯನಾಗಿ ನೈಋತ್ಯ ಪದವೀಧರ ಕ್ಷೇತ್ರದ 5 ಜಿಲ್ಲೆಯಲ್ಲಿಯೂ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಹುಮ್ಮಸ್ಸಿದ್ದರಿಂದ ಮತ್ತು ಆ ಆಸಕ್ತಿ ಇದ್ದದರಿಂದ ನಾನು ಇವತ್ತು ಸ್ಪರ್ಧೆ ಮಾಡಿದ್ದೇನೆ. ಪದವೀಧರ ಮತದಾರರಲ್ಲಿ ವಿನಂತಿ ಮಾಡ್ತೇನೆ, ನೀವು ನನಗೆ ವಿಧಾನ ಪರಿಷತ್ತಲ್ಲಿ ಒಂದು ಅವಕಾಶ ಕೊಟ್ಟು ನೋಡಿ. ವಿಧಾನಸಭೆಯಲ್ಲಿ ಅವಕಾಶ ಕೊಟ್ಟಾಗ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದೇನೆ ಅಂತ ಹೇಳೋದು ನೀವು ಯಾವುದೇ ಒಬ್ಬ ಕಾಂಗ್ರೆಸ್ನವನ ಹತ್ರ ಬೇಕಾದ್ರೆ ಕೇಳ್ಬೋದು, BJPಯವನ ಹತ್ರ ಕೇಳ್ಬೋದು, ಉಡುಪಿಯವನ ಹತ್ರ ಯಾವ ರೀತಿ ನಾನು ಜಾತಿ, ಮತ, ಪಕ್ಷ, ಧರ್ಮ ಇದನ್ನೆಲ್ಲ ನೋಡದೆ ಕೆಲಸ ಮಾಡಿದ್ದೇನೆ ಅಂತ ಹೇಳುವಂಥದ್ದು ಉಡುಪಿ ವಿಧಾನಸಭಾ ಕ್ಷೇತ್ರದ ಯಾವ ಕಾರ್ಯಕರ್ತರ ಹತ್ರ, ಯಾರ ವ್ಯಕ್ತಿ ಹತ್ರ ಕೇಳಿದರೆ ನನ್ನ ಬಗ್ಗೆ